ಕ್ಲಾಸ್ 32 ಕ್ಯಾರೆಕ್ಟರ್ ಅಂದರೆ ನಡತೆ. ಓಕೆ, ಇಟ್ ಈಸ್ ಮೆಂಟಲ್ ಅಂಡ್ ಮೋರಲ್ ಕ್ವಾಲಿಟೀಸ್ ಡಿಸ್ಟಿಂಕ್ಟಿವ್ ಟು ಆನ್ ಇಂಡಿವಿಜುವಲ್. ಒಬ್ಬನ ಮನಸ್ಸಿನ ಮತ್ತು ನೈತಿಕ ಗುಣಗಳು ಪ್ರತಿಯೊಬ್ಬರಿಗೂ ಒಂದು ಡಿಸ್ಟಿಂಕ್ಟಿವ್, ಅವರದ್ದೇ ಆದ ಏನು ಗುಣ ಇದೆ, ದಟ್ ಈಸ್ ಕ್ಯಾರೆಕ್ಟರ್. ಅವರಲ್ಲೇ ಇರುವಂಥದ್ದು, ದಟ್ ಈಸ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಅನ್ನುವಂಥದ್ದು ನಾವು ಏನು ಹೇಳುತ್ತೇವೆಯೋ ಅದರಲ್ಲಿ ಗೊತ್ತಾಗಲ್ಲ, ಬಟ್ ನಾವು ಏನು ಕರ್ಮ ಮಾಡುತ್ತೇವೆಯೋ ಅದರಲ್ಲಿ ನಮ್ಮ ಕ್ಯಾರೆಕ್ಟರ್ ನಡತೆಯು ರಿಫ್ಲೆಕ್ಟ್ ಆಗುತ್ತದೆ. ಕ್ಯಾರೆಕ್ಟರ್ ಅಂದ್ರೆ ಇಟ್ ಈಸ್ ಕಾಂಬಿನೇಷನ್ ಆಫ್ ಪರ್ಸನಲ್ ಕ್ವಾಲಿಟೀಸ್. ನಮ್ಮ ಹತ್ರ ಏನೆಲ್ಲ ಪರ್ಸನಲ್ ಕ್ವಾಲಿಟೀಸ್ ಇದೆ ಅಥವಾ ವ್ಯಾಲ್ಯೂಸ್ ಇದೆ, ಅವುಗಳ ಟೋಟಲ್ ರಿಸಲ್ಟ್. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಅದರದೆಲ್ಲ ಟೋಟಲ್ ಔಟ್ಪುಟ್ ಏನಿದೆ, ದಟ್ ಈಸ್ ಅವರ್ ಕ್ಯಾರೆಕ್ಟರ್. ಒಳ್ಳೆಯ ಕ್ಯಾರೆಕ್ಟರ್ ಇದ್ರೆ, ಅಂದ್ರೆ ಒಳ್ಳೆಯ ಕ್ಯಾರೆಕ್ಟರ್ ಮಾಡ್ಕೊಳ್ಳೋದೇ ಹೈಯೆಸ್ಟ್ ಅಚೀವ್ಮೆಂಟ್ ಇನ್ ಲೈಫ್. ಹೇಳಲಾಗುತ್ತದೆ, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್ ಅಂತ ಶಾಲೆಯಲ್ಲಿ ಓದಿರುತ್ತೇವೆ. ಸೊ ಕ್ಯಾರೆಕ್ಟರ್ಗೆ ಅತ್ಯಂತ ಹೆಚ್ಚು ಮಹತ್ವ ಇದೆ. ಟೀಚರ್ಸು, ಪೇರೆಂಟ್ಸು, ಕಮ್ಯುನಿಟಿ ಇವರೆಲ್ಲ ಮಕ್ಕಳಲ್ಲಿ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡುವುದರಲ್ಲಿ ಪಾತ್ರ ವಹಿಸುತ್ತಾರೆ. ಬಟ್ ಆಸ್ ಎ ಪರ್ಸನ್ ಗ್ರೋಸ್, he designs his character according to various qualities and values he inculcates ಅಥವಾ practices. ನೆಕ್ಸ್ಟ್, ಈಗ ತಿಳ್ಕೊಳ್ಳಿ, ಕ್ಯಾರೆಕ್ಟರು ನೀವು ಪ್ರಾಕ್ಟೀಸ್ ಮಾಡಿದಾಗೆ. ಕೆಲವರು ಎಕ್ಸ್ಟ್ರೀಮ್ ಕಂಡೀಷನ್ ನಲ್ಲೂ ಸಹ, ನೆಗೆಟಿವ್ ಎನ್ವಿರಾನ್ಮೆಂಟ್ ಅಲ್ಲೂ ಸಹ ಪಾಸಿಟಿವ್ ಆಗಿ ಬಿಹೇವ್ ಮಾಡ್ತಾರೆ. ದಟ್ ಈಸ್ ದ ಗ್ರೇಟೆಸ್ಟ್ ಕ್ಯಾರೆಕ್ಟರ್. ಅಂದ್ರೆ ಅವನ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಅರ್ಥ. ಕೆಲವರು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲೂ ಸಹ ನೆಗೆಟಿವ್ ಆಗಿ ಕೆಲಸ ಮಾಡ್ತಾರೆ, ದಟ್ ಈಸ್ ಬ್ಯಾಡ್. ಅದಕ್ಕೆ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳ್ಬೋದು. ಸೊ ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಪಾಸಿಟಿವ್ ಆಗಿಯೇ ವ್ಯವಹಾರ ಮಾಡುತ್ತಾರೆ. ಯಾರಾದರೂ ಬೈದ್ರೂ ಸಹ ಅದನ್ನ ಪಾಸಿಟಿವ್ ಆಗಿಯೇ ಸ್ವೀಕಾರ ಮಾಡುತ್ತಾರೆ. ಆ ಕೆಪಾಸಿಟಿ ಬರುತ್ತೆ. ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ. It is understanding and realization of ultimate truth. ನಾನು ಯಾರು? ಈ ದೇಹ ನಾನಲ್ಲ, ಈ ದೇಹದ ಒಳಗೆ ಇರುವ ಆತ್ಮ ನಾನು. ಸೊ ಇಟ್ ಈಸ್ ಫೀಲಿಂಗ್ ದ್ಯಾಟ್ there is something greater than the physical being. ಭೌತಿಕವಾಗಿ ನಮಗೇನು ಕಾಣುತ್ತೆ ಅದಕ್ಕಿಂತ ಮೇಲಿನದ್ದು ಏನೋ ಒಂದು ಇದೆ ಎಂಬಂತಹ ಒಂದು ನಂಬಿಕೆ ಮತ್ತು ಅದರ ಅನ್ವೇಷಣೆ ಮತ್ತು ಅದರ ಅನುಭೂತಿ.
ಬೇರೆ ಬೇರೆ ಹೈಯರ್ ಲೆವೆಲ್. ಇದಕ್ಕೆ ಆಧ್ಯಾತ್ಮಿಕತೆ ಎನ್ನಲಾಗುತ್ತದೆ. ಸ್ಪಿರಿಚುಯಾಲಿಟಿ ಈಸ್, ಓಕೆ, ಅದನ್ನ ಹೇಳಿರುವುದು. Spirituality has direct connection with morality and character. ಓಕೆ, ಯಾಕೆಂದ್ರೆ ಹೈಯರ್ ಲೆವೆಲ್ ಅರ್ಥ ಮಾಡಿಕೊಂಡ ಕೂಡಲೇ ಮತ್ತೆ ಬಿಹೇವಿಯರ್ ಕೂಡ ಚೆನ್ನಾಗಾಗುತ್ತೆ, ಒಳ್ಳೇದಾಗಬೇಕು. ಸ್ಪಿರಿಚುಯಾಲಿಟಿ ಅಂದ್ರೆ ರಿಲಿಜಿಯನ್ ಅಲ್ಲ. ರಿಲಿಜಿಯನ್ ಅಲ್ಲೂ ಕೂಡ ಗಾಡ್ ಎಲ್ಲ ಬರುತ್ತೆ, ಆತ್ಮ ಎಲ್ಲ ಬರುತ್ತೆ. ಬಟ್ ಅಲ್ಲಿ ಈ ರಿಲಿಜಿಯನ್ ಮತ್ತು ಸ್ಪಿರಿಚುಯಾಲಿಟಿಗೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಸ್ಪಿರಿಚುಯಾಲಿಟಿಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಇನ್ನರಿಗೋಸ್ಕರ, ಆಂತರಿಕ ಅನುಭೂತಿಗೆ ಹೆಚ್ಚು ಬೆಲೆ ಇರುತ್ತೆ. ಎಕ್ಸ್ಟರ್ನಲ್, ನೋಡಿ ಈಗ ಧರ್ಮ ಅಂತ ಹೇಳಿದಾಗ ಒಳಗಿನ ಆಚರಣೆ ಇರುತ್ತೆ, ಹೊರಗಿನ ಆಚರಣೆ ಇರುತ್ತೆ. ಆ ಒಳಗಿನ ಆಚರಣೆ ಏನಿದೆ, ದ್ಯಾಟ್ ಈಸ್ ಸ್ಪಿರಿಚುಯಾಲಿಟಿ. ಹೊರಗಿನ ಆಚರಣೆ ಇರುತ್ತೆ ಸ್ಪಿರಿಚುಯಾಲಿಟಿಯಲ್ಲಿ, ಬಟ್ ಹೊರಗಿನ ಆಚರಣೆಗೆ ಒಳಗಿನ ಆಚರಣೆ ಫೌಂಡೇಶನ್ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲಾ ಧರ್ಮಗಳು ಕೂಡ ಮನುಷ್ಯನು ಭಗವಂತನನ್ನು, ಅಲ್ಟಿಮೇಟ್ ಅನ್ನು, ಟ್ರುತ್ ಅನ್ನು ಗೊತ್ತಾಗಬೇಕು ಅಂತಾನೆ ಹೇಳುದು. ಬಟ್ ಅದರಲ್ಲಿ ಅಲ್ಟಿಮೇಟ್ ಅವರು ಕಂಡುಹಿಡಿಯುವುದಿಲ್ಲ. ದೇವಸ್ಥಾನಕ್ಕೆ ಸುಮ್ಮನೆ ಹೋಗಿ ಬರುದು, ಅಥವಾ ದಿನಕ್ಕೆ ಸುಮ್ಮನೆ 5 ಸಲ ನಮಾಜ್ ಮಾಡುದು, ಇದೆಲ್ಲ ರಿಲಿಜಿಯಸ್ ಪ್ರಿನ್ಸಿಪಲ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಕಾವಿ ಬಟ್ಟೆ ಹಾಕೊಳ್ಳೋದು, ಅಥವಾ ಬೂರ್ಕಾ ಟೋಪ್, ಇದೆಲ್ಲ ಬರುತ್ತಲ್ಲ, ಇದೆಲ್ಲ ರಿಲಿಜಿಯಸ್ ಅಲ್ಲಿ ಬರುತ್ತೆ. ಬಟ್ ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ ಫಾಲೋ ಮಾಡಬೇಕಿದ್ರೆ ಇದು ಯಾವುದು ಅವಶ್ಯಕತೆ ಇಲ್ಲ. ಇನ್ನರ್ ಕ್ಯಾರೆಕ್ಟರ್ ಏನಿದೆ ಮತ್ತು ಇನ್ನರ್ ನಾಲೆಜ್ ಏನಿದೆ, ಅಲ್ಟಿಮೇಟ್ ಆತ್ಮ, ಪರಮಾತ್ಮ ಮತ್ತು ಸೃಷ್ಟಿಯ ಆದಿ, ಮಧ್ಯ, ಅಂತ್ಯದ ಜ್ಞಾನ, ಇದೆಲ್ಲ ಸ್ಪಿರಿಚುಯಾಲಿಟಿಯಲ್ಲಿ ಬರುತ್ತೆ. ರಿಲಿಜನ್ ನಲ್ಲಿ ಏನಾಗುತ್ತೆ, ಹೊರಗಿನ ಆಚರಣೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಸ್ಪಿರಿಚುವಲ್ ಪರ್ಸನ್ ಇದ್ರೆ ಮೈಂಡ್ ಮತ್ತು ಬಾಡಿ ಮೇಲೆ ಸಿಂಕ್ರೋನಿಸಮ್ ಬರುತ್ತೆ. ಮನಸ್ಸು, ಆಂತರಿಕ ಸ್ಥಿತಿ ಮತ್ತು ಬಾಹ್ಯ ಸ್ಥಿತಿ ಒಂದು ಸಿಂಕ್ರೋನಿಸಮ್ಗೆ ಬಂದ್ಬಿಡುತ್ತೆ, ಅಲೈನ್ಮೆಂಟ್ ಆಗುತ್ತೆ, ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಮೆಟೀರಿಯಲ್ ಡೆವಲಪ್ಮೆಂಟ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ನಿಮಗೆ ಎಷ್ಟು ಹಣ ಬರುತ್ತೆ ಅಷ್ಟೇ ನಿಮ್ಮಲ್ಲಿ ಮೊರಾಲಿಟಿ ಜಾಸ್ತಿ ಆಗುತ್ತೆ. ಈ ಜಗತ್ತು ಹೇಗಿದೆಪ್ಪ ಅಂದ್ರೆ, ಹಣ ಜಾಸ್ತಿ ಆದಷ್ಟು ಮನುಷ್ಯನ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ. ದಟ್ ಈಸ್ ನಾಟ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಇದ್ರೆ ಏನಾಗುತ್ತೆ, ಎಷ್ಟು ನಿಮ್ಮಲ್ಲಿ ಹಣ ಬರುತ್ತೆ ಅಷ್ಟು ನಿಮ್ಮಲ್ಲಿ ಇನ್ನರ್ ಪ್ರಿನ್ಸಿಪಲ್ಸ್ ಕೂಡ ಜಾಸ್ತಿ ಆಗುತ್ತೆ, ಬ್ಯಾಲೆನ್ಸ್ ಇರುತ್ತೆ. ಹಂಗೆ ಹಣ ಕಡಿಮೆ ಆದಾಗ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ ಅಂತಲ್ಲ, ಅಂದ್ರೆ ಹೇಳಿದ್ದು, ಹಣ ಕಡಿಮೆ ಆದ್ರೂ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಹಣ ಜಾಸ್ತಿ ಆದ್ರೂ ಕ್ಯಾರೆಕ್ಟರ್ ರಿಮೈನ್ ಸೇಮ್. ದಟ್ ಈಸ್ ಸ್ಪಿರಿಚುಯಾಲಿಟಿ. ನೀವು ಇಲ್ಲಿ ಕೇಳಿರ್ಬೋದು, ಇದು ಸಾರಿ ಫಾರ್ ಒಂದು ಕತೆ ಹೇಳ್ತೇನೆ. ಇದು ಮಹಾಭಾರತದಲ್ಲಿ ಬರುತ್ತೆ. ಆ ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜನಿಗೆ ಪ್ರಶ್ನೆ ಕೇಳ್ತಾನೆ. ಅವನು ಬಾಯಾರಿಕೆಯಲ್ಲಿ ಇರ್ತಾನೆ. ಬಟ್ ನೀರು ಕುಡಿಲಿಕ್ಕೆ ಇನ್ನೂ ಸಹ ಅವನು ಕೆಲವು ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಡ್ಲಿಕ್ಕೆ ಯಕ್ಷ ಕೇಳ್ತಾನೆ. ಆ ಟೈಮಲ್ಲಿ ಧರ್ಮರಾಯ ಎಷ್ಟು ಸಹನೆಯಿಂದ ಉತ್ತರ ಕೊಡ್ತಾ ಹೋಗ್ತಾನೆ ನೋಡಿ. ಬಾಯಾರಿಕೆ ಇರ್ತದೆ, ನೀರು ಕುಡಿಲಿಕ್ಕೆ ಅವನು ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ಬೇಕು, ಮತ್ತೆ ನೀರು ಕುಡಿಯುವುದು. ಅವನೆಲ್ಲ ಅಷ್ಟು ಫಾಲೋ ಮಾಡಿ ಹೇಳ್ತಾನೆ. ಅಂದ್ರೆ ನಿಮಗೆ ಹಸಿವಿರಲಿ, ನೀರಡಿಕೆ, ಬಾಯಾರಿಕೆ ಇರಲಿ, ಅದು ಏನು ವ್ಯಾಲ್ಯೂಸ್ ಇದೆ, ಗುಣ ಇದೆ, ಸಹನೆ, ಅದೆಲ್ಲ ಕಳ್ಕೊಳ್ಬಾರ್ದು. ದಟ್ ಈಸ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುವಲ್ ಪೀಪಲ್ಗೆ ನೀವು ರೂಲ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಅವರು ನ್ಯಾಚುರಲಿ ಫಾಲೋ ಮಾಡ್ತಾರೆ. ಈಗ ಬಸ್ಸಲ್ಲಿ ಬೋರ್ಡ್ ಇರುತ್ತೆ, ಇಲ್ಲಿ ಅಂಗವಿಕಲರಿಗೆ ಸೀಟು,
ಲೇಡೀಸಿಗೆ ಸೀಟು ಅಥವಾ ಸೀನಿಯರ್ ಸಿಟಿಸನ್‌ಗೆ ಸೀಟು. ಇದೆಲ್ಲ ರೂಲ್ಸ್‌ಗಳು ಸ್ಪಿರಿಚುಯಾಲಿಟಿ ಇರೋರಿಗೆ ಬೇಡ. ಅವರು ಕರೆಕ್ಟ್ ಆಗಿ ನೋಡಿ ಯಾರಿಗೆ ಅವಶ್ಯಕತೆ ಇದೆ ಅಂತ ಇದ್ದಾಗ ಆಟೋಮ್ಯಾಟಿಕಲಿ ಅವರು ಸೀಟ್ ಬಿಟ್ಟು ಬಿಡ್ತಾರೆ. ಓಕೆ. ಸೊ ಸ್ಪಿರಿಚುಯಾಲಿಟಿ ಇದ್ರೆ ದೇ ಸಚ್ ಪೀಪಲ್ ಔಟ್‌ಪುಟ್ ವಿಲ್ ಬಿ ಬೆಟರ್ ದ್ಯಾನ್ ವಾಟ್ ಯು ಗೆಟ್ ಬೈ ಎನ್ಫೋರ್ಸಿಂಗ್ ಲಾಸ್ ಅಂಡ್ ಡಿಸಿಪ್ಲಿನ್. ಕ್ಯಾರೆಕ್ಟರ್ ಇದ್ರೆ ಡಿಸಿಪ್ಲಿನ್ ಅವಶ್ಯಕತೆ ಇಲ್ಲ. ಡಿಸಿಪ್ಲಿನ್ ಅಂದ್ರೆ ಆರ್ಡರ್ ಬ್ರಾಟ್ ಬೈ ಲಾ. ಕ್ಯಾರೆಕ್ಟರ್ ಅಂದ್ರೆ ನ್ಯಾಚುರಲ್ ಆರ್ಡರ್. ಓಕೆ. ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸಿಂಗ್ ಟು ಡೆವಲಪ್ ಕ್ಯಾರೆಕ್ಟರ್ ಇದೆಲ್ಲ ಸ್ಪಿರಿಚುವಲ್ ನಾಲೆಜ್ ಇದೆಲ್ಲ ಇದ್ರೆ ಎ ಪರ್ಸನ್ ಕ್ಯಾನ್ ಬಿಕಮ್ ಸ್ಪಿರಿಚುವಲ್. ನಾಲೆಜ್ ಬೇಕು, ಸ್ಪಿರಿಚುವಲ್ ನಾಲೆಜ್. ಆತ್ಮ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಬುದ್ಧಿ ಅಂದ್ರೆ ಏನು ಡೀಪ್ ಆಗಿ ಹೇಳ್ತಿದ್ರೆ ಮೆಡಿಟೇಷನು, ಯೋಗ ಮತ್ತೆ ಪ್ರಾಪರ್ ಲೈಫ್ ಸ್ಟೈಲ್, ಡಯಟ್ ಎಲ್ಲ ಕರೆಕ್ಟ್ ಇರಬೇಕಾಗುತ್ತೆ. ಇಲ್ಲದಿದ್ದರೆ ಸ್ಪಿರಿಚುಯಾಲಿಟಿ ಹೈ ಲೆವೆಲ್ ಬರಲ್ಲ. ಬಟ್ ಓಕೆ. ಮೇಂಟೈನಿಂಗ್ ಪ್ರಾಕ್ಟೀಸಿಂಗ್ ಸ್ಪಿರಿಚುಯಾಲಿಟಿ ನೀಡ್ಸ್ ಕರೇಜ್ ಅಂಡ್ ಡಿಟರ್ಮಿನೇಷನ್. ಬಟ್ ಇಲ್ಲಿ ಬಿಸಿನೆಸ್ ಲೆವೆಲ್ ಹೇಳುವಾಗ ಹೈ ಲೆವೆಲ್ ಬೇಡ. ಸ್ಪಿರಿಚುಯಾಲಿಟಿಯಲ್ಲಿ ಡಿಫರೆಂಟ್ ಲೆವೆಲ್ಸ್ ಇದೆ. ಆತ್ಮ ಪರಮಾತ್ಮ ಗೊತ್ತಿದ್ರೆ ಮಾತ್ರ ಸ್ಪಿರಿಚುಯಾಲಿಟಿ ಅಂತಲ್ಲ. ಸ್ಟಿಲ್ ನೀವು ನ್ಯೂಟ್ರಲ್ ಆಗಿರೋದು, ಎಲ್ಲರೊಟ್ಟಿಗೂ ಸರಿಯಾಗಿರುವುದು, ಅಂದ್ರೆ ಎಲ್ಲರಿಗೂ ಈಕ್ವಲ್ ಆಗಿರುವುದು ಮತ್ತು ಡಿಟ್ಯಾಚ್ಮೆಂಟ್ ಆಗಿ ಇರುತ್ತಾರೆ ಕೆಲವರು ಕೆಲಸ ಮಾಡುವಾಗ. ಆ ಡಿಟ್ಯಾಚ್ಮೆಂಟ್ ಎಲ್ಲ ಬೇಕು. ಈಗ ತಿಳ್ಕೊಳ್ಳಿ, ಬ್ಯಾಂಕಿಗೆ ಹೋಗಿರ್ತೀರಿ, ವೇರಿಯಸ್ ಕಸ್ಟಮರ್ಸ್ ಬರ್ತಾರೆ. ಅನೇಕ ಕಸ್ಟಮರ್ಸ್ ಬಂದರೂ ಸಹ ಆ ಎನ್ವಿರಾನ್ಮೆಂಟ್ ಸ್ಪಿರಿಚುವಲ್ ಎನ್ವಿರಾನ್ಮೆಂಟ್ ಆಗಿರ್ಬೇಕು. ಯಾರಿಗೂ ಹೆಲ್ಪ್ ಮಾಡೋದು, ಹಾಗೆ ಮಾಡೋದು, ಹೀಗೆ ಮಾಡೋದು ಏನೋ ಇರಬಾರ್ದು. ಸೊ ಆ ನ್ಯೂಟ್ರಲ್ ಎನ್ವಿರಾನ್ಮೆಂಟ್ ಇದ್ರೂ ಸಹ ದೆರ್ ಈಸ್ ಸಮಥಿಂಗ್ ಯುನಿಕ್. ಹಾಗೆ ಹೌ ಟು ಪ್ರಾಕ್ಟೀಸ್ ಸ್ಪಿರಿಚುಯಾಲಿಟಿ ಇನ್ ವರ್ಕ್ ಪ್ಲೇಸ್. ನೋಡಿ, ವರ್ಬಲಿ ರೆಸ್ಪೆಕ್ಟ್ ಇಂಡಿವಿಜುವಲ್ಸ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಎಲ್ಲರೂ ಕೂಡ ಒಂದೇ ಈಕ್ವಾಲಿಟಿ ತರಬೇಕು. ದೆನ್ ಒಟ್ಟು ನೀವು ಕೆಲಸ ಮಾಡ್ಲಿಕ್ಕೆ ಹೋಗುದಲ್ಲ, ಆ ನಿಮ್ ಜೊತೆಗೆ ಯಾರು ಇರ್ತಾರೆ, ಗೆಟ್ ಟು ನೋ ಗೋಲ್ಸ್ ಅಂಡ್ ಡಿಸೈರ್ಸ್ ಅಂಡ್ ಡ್ರೀಮ್ಸ್ ಆಫ್ ಪೀಪಲ್ ವಿತ್ ಹೂಮ್ ಯು ವರ್ಕ್. ನೀವು ಕೆಲಸ ಮಾಡ್ತಾ ಹೋಗ್ತೀರಿ. ಕೆಲಸ ಮಾಡುವಾಗ ಕೊಲೀಗ್ಸ್ ಇರ್ಬೋದು, ಯಾರು ಸಬಾರ್ಡಿನೇಟ್ ಇರ್ಬೋದು. ಕೆಲವು ಕೊಲೀಗ್ಸ್ ವರ್ಕ್ ಮಾಡುವಾಗ ವರ್ಕ್ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇರದೇ ಇರ್ಬೋದು. ಅವರು ಒಟ್ಟು ಹಣಕ್ಕೋಸ್ಕರ ಬಂದಿರ್ಬೋದು. ಮೂರು ಟೈಪ್ ಜನ ಇರ್ತಾರೆ. ಕೆಲವರಿಗೆ ಹೇಗಿರ್ತಪ್ಪ ಅಂದ್ರೆ ಒಟ್ಟು ಹಣ ಬಂದ್ರೆ ಸಾಕು. ಕೆಲವರಿಗೆ ವರ್ಕ್ ಮಾಡಿ ಹಣ ಬರಬೇಕು ಅಂತ ಇರುತ್ತೆ. ಕೆಲವರಿಗೆ ಫ್ರೀ ಸರ್ವಿಸ್ ಕೊಡೋರು ಇರ್ತಾರೆ. ನನಗೆ ಹಣ ಬಂದ್ರೂ ಸರಿ ಬರದಿದ್ರು ಸರಿ, ಒಟ್ಟು ವರ್ಕ್ ಮಾಡಬೇಕು ಒಂದು ಲೆವೆಲ್ಗೆ. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ನನಗೆ ಹಣನೇ ಬೇಡ, ನಾನು ಬರೀ ಕೆಲಸ ಮಾಡ್ತೇನೆ, ದಟ್ ಇಸ್ ಆಲ್ಸೋ ನಾಟ್ ರೈಟ್. ಹಂಗೆ ಮಾಡ್ತಿದ್ರೆ ಫ್ರೀ ಸರ್ವಿಸ್ ಮಾಡಿ ದಿನಕ್ಕೊಂದು 4-5 ಗಂಟೆ ಮಾಡಿ. ಕೆಲವರು ಮಾಡ್ತಾರೆ ಸೋಷಿಯಲ್ ಸರ್ವಿಸ್. ಕೆಲವರು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ರಿಟೈರ್ಮೆಂಟ್ ಲೈಫ್ ಅಲ್ಲಿ ಇರ್ತಾರೆ, ಮಾಡ್ತಾರೆ, ಇಲ್ಲ ಅಂತಲ್ಲ. ಓಕೆ, ಇರ್ಲಿ. ಸೊ ಯು ಶುಡ್ ನೋ ದ ಇನ್ನೊಬ್ಬರ ಇಚ್ಛೆ ಗೊತ್ತಿರಬೇಕು. ಇಚ್ಛೆ ಗೊತ್ತಿಲ್ಲದೆ ನೀವು ಅವ್ರ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಯು ಕ್ಯಾನಾಟ್ ಹ್ಯಾಂಡಲ್ ದಟ್ ಪರ್ಸನ್ ಪ್ರಾಪರ್ಲಿ. ಅವ್ರು ಯಾವುದೋ ಮೂಡಲ್ಲಿ ಇರ್ತಾರೆ. ವರ್ಕ್ ಅಟ್ಮಾಸ್ಫಿಯರ್ ಅಲ್ಲಿ ಕೂಡ ಕೆಲಸ ಮಾಡುವಾಗಲೂ ಸಹ ಅವ್ರು ಯಾವುದೋ ಒಂದು ಮೂಡಲ್ಲಿ ಇರ್ತಾರೆ. ನೀವು ಆ ಟೈಮಲ್ಲಿ ಕೆಲಸದ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಕೊಟ್ಟು ಈ ಕೆಲಸ ಮಾಡು 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 ಅಂದ್ರೆ
ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ಇಲ್ಲೇ ನೋಡಿ, ನೀವು ವರ್ಕಿಂಗ್ ಪೀಪಲ್, ನೀವು ಇಲ್ಲಿ ಬರುವಾಗ ಅಲ್ಲಿ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿ ಮತ್ತೆ ಇಲ್ಲಿ ಓದ್ಲಿಕ್ಕೆ ಬರ್ತಾ ಇರ್ತೀರಿ. ಸೊ ನಾವಿಲ್ಲಿ ಏನ್ ಮಾಡ್ತೇವೆ, ನಿಮಗೆ ಸ್ಪಿರಿಚುವಲ್ ಆಗಿರ್ತೇವೆ. ಎಷ್ಟೋ ಸಲ, ಎಲ್ಲ ಸಲ ಅಂತ ಹೇಳಲ್ಲ. ನಿಮ್ಮ ಕಷ್ಟ ನೋಡಿ ನಿಮಗೆ ಹೇಳಲಾಗ್ತದಲ್ವಾ, ಮಾವಿನಕಾಯಿಯನ್ನ ಬೆಚ್ಚಗೆ ಮಾಡಿ ಹಣ್ಣು ಮಾಡಬೇಕು. ಒತ್ತಿ ಹಣ್ಣು ಮಾಡ್ಲಿಕ್ಕೆ ಹೋದ್ರೆ ಅದು ಫೇಲ್ ಆಗುತ್ತೆ. ಹಾಗೆ ನಿಮ್ಮ ಮೇಲೆ ಫೋರ್ಸ್ ಮಾಡುವಾಗ್ಲೂ ಸಹ ಮೆಲ್ಲ ಮೆಲ್ಲಗೆ ಮಾಡಬೇಕು. ಇಲ್ದಿದ್ರೆ ಏನಾಗುತ್ತೆ, ಆಗಲ್ಲ. ಕೆಲವು ಕಡೆ ಆಗುತ್ತೆ, ಇಲ್ಲಂತಲ್ಲ. ಸಮಟೈಮ್ಸ್ ಡಿಸಿಪ್ಲಿನ್ ಹ್ಯಾಸ್ ಟು ಬಿ ಬ್ರಾಟ್ ಬೈ ಫೋರ್ಸ್. ಸಾಮ, ದಾನ, ಭೇದ, ದಂಡ ಅಂತ ಹೇಳ್ತಾರಲ್ವಾ, ಅದು ದಟ್ ಇಸ್ ಡಿಫರೆಂಟ್. ಸ್ಪಿರಿಚುವಾಲಿಟಿಯಲ್ಲಿ ಏನ್ ಬರುತ್ತೆ, ನಿಮ್ಮ ಅದನ್ನು ನೋಡಿಕೊಂಡು, ನಿಮ್ಮ ಡಿಸೈರ್ ಅದೆಲ್ಲ ನೋಡಿಕೊಂಡು ನಿಮ್ಮನ್ನ ಹ್ಯಾಂಡಲ್ ಮಾಡೋದು. ಓಕೆ. ಸೊ ಈಗ ನೀವು ಅಟೆಂಡೆನ್ಸ್ ನೀವು ಬರದಿದ್ರು ಕೆಲವು ಸಲ ಸ್ವಲ್ಪ ನಾವು ಕೊಟ್ಬಿಡ್ತೀವಿ. ಸೊ ಸಮ್ ಫ್ರೀಡಮ್ ಇಸ್ ಗಿವನ್. ಹಂಗೆ ವರ್ಕ್ ಪ್ಲೇಸ್ ಅಲ್ಲೂ ಸಹ ನೀವು ನೋಡಬೇಕು. ನಿಮ್ಮ ಕೆಲವು ಕೊಲೀಗ್ಸ್ಗಳು ಸರಿಯಾಗಿ ಕೆಲಸ ಮಾಡದಿದ್ರೆ, ಸಬಾರ್ಡಿನೇಟ್ ಕೆಲಸ ಮಾಡದಿದ್ರೆ ನೋಡಬೇಕು. ಅವನಿಗೇನು ಮನೆಯಲ್ಲಿ ತಾಪತ್ರೆ ಇದೆಯಾ ಬೇರೆ, ಅಥವಾ ಅವನು ಈ ಕೆಲಸಕ್ಕೆ ಸುಮ್ಮನೆ ಸೇರಿದನಾ, ಹಿ ಇಸ್ ನಾಟ್ ಸ್ಯಾಟಿಸ್ಫೈಡ್, ಈ ಕೆಲಸದಲ್ಲಿ ಇದ್ದು ಅವನು ಇನ್ನೇನು ಪ್ರಯತ್ನ ಪಡ್ತಾ ಇದ್ದಾನಾ ಈ ಕೆಲಸ ಬಿಟ್ಟು ಬಿಟ್ಟು ಬೇರೆ ಕಂಪನಿಯಲ್ಲಿ ಜಾಯಿನ್ ಆಗ್ಲಿಕ್ಕೆ. ಈ ತರ ಎಲ್ಲ ಅವನ ಮನಸ್ಸಿನ ಒಳಗಡೆ ಇರಬಹುದು. ಅದನ್ನ ನೀವು ಟ್ರೈ ಮಾಡಬೇಕು ಅರ್ಥ ಮಾಡ್ಕೊಳ್ಳಿಕ್ಕೆ. ಅರ್ಥ ಮಾಡಿ ಹ್ಯಾಂಡಲ್ ಮಾಡಬಹುದು. ಯು ಕ್ಯಾನ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಕೆಲವು ಸಲ ಆಗಲ್ಲ, ಯು ಕ್ಯಾನ್ ಚೆನ್ನಾಗಿರುವುದಷ್ಟೇ. ಮತ್ತು ಅವನಿಗೆ ಆಪ್ಷನ್ ಕೊಟ್ಟು ಬಿಡುವುದಷ್ಟೇ. ಬೇಕಾದಾಗ ಹೋಗ್ಲಿ, ಬೇಕಾದಾಗ ಇರಲಿ, ದಟ್ ಇಸ್ ಡಿಫರೆಂಟ್. ಬಟ್ ಕೆಲವು ಸಲ ದರ್ ಇಸ್ ರೂಮ್ ಫಾರ್ ಹ್ಯಾಂಡ್ಲಿಂಗ್ ಹಿಮ್. ಮತ್ತೆ ಸ್ಟೇಟ್ ಯುವರ್ ಪರ್ಸನಲ್ ಎಥಿಕ್ಸ್ ಅಂಡ್ ಬಿಲೀಫ್ಸ್ ಕ್ಲಿಯರ್ಲಿ. ನೀವು ಕೆಲಸ ಮಾಡುವಾಗ ನಿಮ್ದು ಏನಿದೆ ಪರ್ಸನಲ್ ಎಥಿಕ್ಸ್, ಅದನ್ನ ಸರಿಯಾಗಿ ಹೇಳಬೇಕು ಇನ್ನೊಬ್ಬರೊಟ್ಟಿಗೆ. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ನೀವು ವೆಜಿಟೇರಿಯನ್ ಅಂತ ತಿಳ್ಕೊಳ್ಳಿ. ನೀವು ಟೀ ಕಾಪಿಗೆ ಹೋಗುವಾಗ ನಾನು ವೆಜಿಟೇರಿಯನ್, ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು. ಇಲ್ಲಿದ್ರೆ ಫ್ರೆಂಡ್ಶಿಪ್ ಅಲ್ಲಿ ಏನಾಗುತ್ತೆ, ನಮ್ಮೊಟ್ಟಿಗೆ ನೀವು ಬರಲ್ಲ ಈ ತರ ಆಗ್ಬಿಡುತ್ತೆ. ಅಥವಾ ಯಾರೋ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸಿನಿಮಾ ಥಿಯೇಟ್ರಿಗೋ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಅಥವಾ ಎಲ್ಲೋ ಕ್ಲಬ್ಬಿಗೋ, ಬಾರಿಗೋ. ಆಗ ನಿಮ್ಮ ಪರ್ಸನಲ್ ಎಥಿಕ್ಸ್ ನೀವು ಕರೆಕ್ಟಾಗಿ ಹೇಳಬೇಕು. ನಾನು ಕ್ಲಬ್ಬಿಗೆ ಬರಲ್ಲ, ಬಾರಿಗೆ ಬರಲ್ಲ ಅಂತ ಮೊದಲೇ ಹೇಳಬೇಕು. ಇಲ್ಲದಿದ್ರೆ ಕೊಲೀಗ್ಸ್ ಬೇಜಾರು ಮಾಡ್ಕೊಂಡು ಬಿಡ್ತಾರೆ. ಅದು ಕರೆಕ್ಟಾಗಿ ಹೇಳಬೇಕು. ನೀವು ಈ ತರ ಇರಬಾರ್ದು. ನಾನು ಕ್ಲಬ್ಬಿಗೆ ಬರಲ್ಲ ಅಂತ ಹೇಳಿದರೆ ಅವರು ಬೇಜಾರು ಮಾಡ್ಕೊಂಡ್ರೆ ಆಗೇನಾಗುತ್ತೆ, ಒಳಗೆ ಸಣ್ಣಕ್ಕೆ ಮನಸ್ಸಲ್ಲಿ ಕಿರಿಕಿರಿ ಆಗುತ್ತಾ ಇರುತ್ತೆ. ಸೊ ನಿಮ್ಮದು ಏನಿದೆ ಪರ್ಸನಲ್ ಎಥಿಕ್ಸು ಕ್ಲಿಯರ್ ಆಗಿ ಹೇಳಬೇಕು. ನೆಕ್ಸ್ಟ್, ಸಪೋರ್ಟ್ ಕಾಸಸ್ ಔಟ್ಸೈಡ್ ದ ಬಿಸಿನೆಸ್. ಅದೇ ಈಗ ಸ್ವಲ್ಪ ಈಗ ಹೇಳಿ ಆಯ್ತು. ಈಗ ತಿಳ್ಕೊಳ್ಳಿ, ಈಗ ಬಿಸಿನೆಸ್ ಪ್ರಕಾರ ಬೆಳಿಗ್ಗೆ 9 ಗಂಟೆಗೆ ನೀವು ಬರಬೇಕು ಅಂದ್ರೆ 9 ಗಂಟೆಗೆ ಬರಬೇಕು. ಎಲ್ಲ ಒಂದಿನ ಲೇಟ್ ಆಯ್ತು, ಓಕೆ, ತೊಂದರೆ ಇಲ್ಲ. ಟ್ರಾಫಿಕ್ ಜಾಮ್ ಆಯ್ತು, ಮನೆಯಲ್ಲಿ ಪ್ರಾಬ್ಲಮ್ ಇತ್ತು, ಸಪೋರ್ಟ್, ಸಿಟ್ಟು ಮಾಡ್ಕೋಬೇಡಿ. ಪದೇ ಪದೇ ರಿಪೀಟ್ ಆದ್ರೆ ದೆನ್ ಯು ಮೇ ಹ್ಯಾವ್ ಟು ಟೇಕ್ ಆಕ್ಷನ್. ಸ್ವಲ್ಪ ಸಂಬಳ ಬೇಕಿದ್ರೆ ಕಟ್ ಮಾಡಿ, ಸ್ವಲ್ಪನೇ. ಇಲ್ಲ ನಿಮ್ ಕೆಲಸಕ್ಕೆ ತೊಂದರೆ ಆಗ್ತದಂತ ಇದ್ರೆ ಯು ಮೇ ಹ್ಯಾವ್ ಟು ಟರ್ಮಿನೇಟ್ ಹಿಮ್. ಅದನ್ನ ಕ್ಲಿಯರ್ ಆಗಿ ಹೇಳಿ ಮಾಡಬೇಕು. ಸೊ ಸಪೋರ್ಟ್ ಕಾಸಸ್ ಔಟ್ಸೈಡ್ ದ ಬಿಸಿನೆಸ್. ಏನು ಲಾ ಇದೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಕಾಲು ಚಾಚಿ ವ್ಯವಹಾರ ಮಾಡಬೇಕು, ಖುಷಿ ಸಮಾಧಾನದಿಂದ. ಎಂಕರೇಜ್ ಲೀಡರ್ಸ್ ಟು ಟೇಕ್ ವ್ಯಾಲ್ಯೂ ಬೇಸ್ಡ್ ಡಿಸಿಷನ್ಸ್. ಓಕೆ, ಅಂದ್ರೆ ವ್ಯಾಲ್ಯೂ ಬೇಸ್ಡ್. ಓಕೆ, ಡಿಸ್ಕ್ರಿಷನ್ ಅಂದ್ರೆ ಅದ ಕರೆಕ್ಟ್ ಆಗಿ ಅದು ಅದನ್ನ ನಿಮಗೆ ಅದನ್ನ ಈಗ ಹೇಗೆ ಈ ಹಂಸ ಏನ್ ಮಾಡುತ್ತೆ, ನೀರು ಹಾಲು ಸೆಪರೇಟ್ ಮಾಡಕ್ ಗೊತ್ತಿರುತ್ತೆ. ಸೊ ಒಂದು ಕೆಲಸ ಮಾಡುವಾಗ ನಿಮ್ಗೆ ಗೊತ್ತಿರಬೇಕು, ವ್ಯಾಲ್ಯೂಗೆ ಅನುಸಾರವಾಗಿ ಡಿಸಿಷನ್ ತಗೊಳ್ಬೇಕು. ಎಷ್ಟೋ ಸಲ ಟೈಮ್ಸ್ ಯು ಕನ್ಸಿಡರ್ ಓನ್ಲಿ ಮನಿ. ಅವ್ರು ಒಳ್ಳೆ ಫಾಸ್ಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಯು ಗೆಟ್ ಮೋರ್ ಪ್ರಾಫಿಟ್ ಅಂತ. that may get temporary value, but sometimes value based decisions are more important for long term benefit of the company and relation of that company with the society.
ಅದು ಲಾಂಗ್ ಟರ್ಮಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಈಗ ತಿಳ್ಕೊಳ್ಳಿ, ಜೋರು ಗಾಡಿ ಬಿಡಬೇಕು, ಫಾಸ್ಟ್ ಮುಟ್ಟಬೇಕು. ಫಾಸ್ಟ್ ಮುಟ್ಟಿಯನ್ನು ಮುಟ್ಬೋದು. ಬಟ್ ದ್ಯಾರ್ ಈಸ್ ಆಲ್ಸೋ ರಿಸ್ಕ್, ಆಕ್ಸಿಡೆಂಟ್ ಆಗ್ಬೋದು. ಸೊ, ಆ ಏಕರಸ ಸ್ಥಿತಿಯಲ್ಲಿ ಹೋದ್ರೆ ಏನಾಗುತ್ತೆ? ಈಸಿ ಆಗುತ್ತೆ. ಅದೇ ರೀತಿ ವ್ಯಾಲ್ಯೂ ಬೇಸ್ಡ್ ಡಿಸಿಷನ್ ನಮ್ಮ ಲೈಫಲ್ಲಿ ಇದ್ರೆ ಏನಾಗುತ್ತೆ? ನಿಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಆಗುತ್ತೆ. ಡೆಮಾನ್‌ಸ್ಟ್ರೇಟ್ ಯುವರ್ ಸೆಲ್ಫ್ ನಾಲೆಡ್ಜ್ ಆಂಡ್ ಸ್ಪಿರಿಚುಯಾಲಿಟಿ ಇನ್ ಆಲ್ ಯುವರ್ ಆಕ್ಷನ್ಸ್. ನೀವು ನಿಮ್ಮ ಎಲ್ಲಾ ಕೆಲಸಗಳಲ್ಲಿ ನಿಮ್ಮ ಸ್ಪಿರಿಚುಯಾಲಿಟಿಯನ್ನ ವ್ಯವಹಾರ ಮಾಡುವಾಗ ಅದನ್ನ ನೀವು ಆಕ್ಷನ್‌ನಲ್ಲಿ ತೋರಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು ಕೆಲಸ ಮಾಡ್ತೀರಿ. ಕೆಲಸ ಮಾಡುವಾಗ ನಾನು ಬಾಸು, ನೀನು ಕೆಲಸದವನು. ಆ ದೃಷ್ಟಿಯಲ್ಲಿ ನೋಡುವುದಲ್ಲ. ಯು ಮೇ ಬಿ ಬಾಸ್. ದ್ಯಾಟ್ ಪರ್ಸನ್ ಮೇ ಬಿ ಸಬಾರ್ಡಿನೇಟ್. ಬಟ್ ನೀವು ಅಲ್ಲಿ ಕೆಲಸ ಮಾಡುವಾಗ ಅದು ಸೈಡ್‌ಗಿರ್ಲಿ. ಮನುಷ್ಯರಾಗಿ ವ್ಯವಹಾರ ಮಾಡ್ಬೇಕು. ಕೆಲವರು ಹೀಗಿರ್ತಾರೆ. ಹೇಗಪ್ಪ ಅಂದ್ರೆ, ನಾನು ಬಾಸ್, ಅವನು ಪಿಯಾನ್. ಒಂದು ಸಲವೂ ಸಹ ತನ್ನ ಕೆಲಸ ಇದ್ರೂ ಸಹ ಈಸಿ ಕೆಲಸ ಇರುತ್ತೆ. ಏನೋ ಆ ಕಡೆ ಒಂದು ವಸ್ತು ಇರ್ಬೋದು. ಆಚೆ ಟೇಬಲಲ್ಲಿ ಇರ್ಬೋದು. ಪಕ್ಕದ ಟೇಬಲಲ್ಲಿ. ಆ ಟೇಬಲಲ್ಲಿರುವ ವಸ್ತುವನ್ನ ನಿಮ್ಮ ಟೇಬಲಲ್ಲಿ ಇರ್ಲಿಕ್ಕೆ ನಿಮಗೆ ಇಡ್ಲಿಕ್ಕೆ ಸಾಧ್ಯ ಇದೆ. ಕೆಲಸದಲ್ಲಿ ಏನ್ ಮಾಡ್ತೀವಿ? ಪ್ರತಿ ಕೆಲಸಕ್ಕೂ ಸಹ ಏನೋ ಬಿಸಿ ಇದ್ರೆ ಸರಿ, ಫ್ರೀ ಇದ್ರು ಸಹ ನಿಮ್ಗೇನು ಕೆಲಸ ಇಲ್ಲ. ಫ್ರೀ ಇದ್ರು ಸಹ ಆ ಪಿಯೋನಿಗೆ ಹೇಳ್ತೀವಿ. ನೋಡಪ್ಪ ಹಂಗ್ ತಗೊಂಡ್ ಬಾ. ಬೇಕಂತ ಅವನಿಗೆ ಕೆಲಸ ಕೊಡ್ತೀವಿ. ದಟ್ ಈಸ್ ಬ್ಯಾಡ್. ರಿಲೇಷನ್ ಇಟ್ಕೊಂಡು ಖುಷಿಯಿಂದ ಮಾಡಿದ್ರೆ ದಟ್ ಈಸ್ ಡಿಫರೆಂಟ್. ಎಷ್ಟೋ ಸಲ ಮನೆಯಲ್ಲೂ ಸಹ ನೋಡಿರ್ತೀರಿ ನೀವು. ಗಂಡ ಏನ್ ಮಾಡ್ತಾರೆ, ಪತಿ ಏನ್ ಮಾಡ್ತಾರೆ, ಹೆಂಡತಿಗೆ ಎಕ್ಸ್‌ಟ್ರಾ ಕೆಲಸ ಕೊಡ್ತಾರೆ. ತಾನೇ ಹೋಗಿ ನೀರು ತಗೊಳ್ಬಹುದು. ಇಲ್ಲ, ಹೆಂಡತಿಗೆ ಹೇಳೋದು, "ನೀರು ತಗೊಂಡ್ ಬಾ." ಅಂದ್ರೆ ನೀವು ಅದನ್ನ ಮನುಷ್ಯರಾಗಿ ನಿಮಗೆ ಸಾಧ್ಯ ಆದ್ರೆ ನೀವು ಮಾಡಿ. ಬಟ್ ಇಫ್ ರಿಲೇಷನ್ ಈಸ್ ಓಕೆ, ಯು ಕ್ಯಾನ್ ಸೇ ಎನಿಥಿಂಗ್. ದಟ್ ಈಸ್ ಡಿಫರೆಂಟ್. ಸೊ, ಅನಗತ್ಯವಾಗಿ ಬೇಕಂತನೇ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಕೆಲವರು ಹಂಗಿರ್ತಾರೆ. ಬೇಕಂತ ಅವನು ಕೆಲಸ ಮಾಡಬೇಕು, ಮಾಡಲೇಬೇಕು, ಆ ತರ ದೃಷ್ಟಿಯಲ್ಲಿ ನೋಡೋರಿರ್ತಾರೆ. ಹೇಳ್ತಿದ್ರೆ ಎಕ್ಸಾಂಪಲ್ ನೋಡಿ, ಈಗ ಉದಾಹರಣೆಗೆ ಒಂದು ಕೆಲಸ ಇರುತ್ತೆ. ಆ ಕೆಲಸ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಒಬ್ರು ಕಸ ಗುಡಿಸೋರು ಇರ್ತಾರೆ. ಏನೋ ಇವತ್ತು ಕಸ ಬಿದ್ದಿಲ್ಲ. ಆಗ ಬಾಸ್ ಏನ್ ತಿಳ್ಕೊಳ್ತಾ ಇರ್ತಾನಪ್ಪ ಅಂದ್ರೆ, ಇವತ್ತು ಕಸನೇ ಇಲ್ಲಲ್ಲ. ಆಗ ಅವ್ರಿಗೆ ಕೆಲಸ ಇಲ್ಲ. ಆ ಕಸ ಗುಡಿಸುವವನು ಸುಮ್ಮನೆ ಕೂತಿರ್ತಾನೆ. ಇವತ್ತು ಕಸನೇ ಇಲ್ಲಲ್ಲ, ಬೇಕಂತ ಕಸ ಹಾಕೋದು. ಅವರಿಗೆ ಕೆಲಸ ಸಿಗ್ಬೇಕು ಅಂತ. ದೇರ್ ಆರ್ ಸಮ್ ಪೀಪಲ್. ಓಕೆ. ಈ ತರ ಎಲ್ಲ ಆಗ್ಬಾರ್ದು. ಆಯ್ತಪ್ಪ, ಇವತ್ತು ಅವ್ರು ಆರಾಮಾಗಿ ಕೂತಿದ್ದಾರೆ. ಕೂತಿರ್ಲಿ. ನೋ ಪ್ರಾಬ್ಲಮ್. ಸೊ, ಈ ಇಂಥದ್ದು ಒಂದಲ್ಲ, ಬೇಕಾದಷ್ಟಿದೆ. ಮತ್ತೆ ಸ್ಪಿರಿಚುಯಾಲಿಟಿ ಅಂದ್ರೆ ಈಕ್ವಾಲಿಟಿ, ಜಸ್ಟಿಸು ಇದೆಲ್ಲ ಕಡೆ ನಾವು ತೋರಿಸ್ಕೊಳ್ಬೇಕು. ಎಥಿಕ್ಸ್, ಯಾವುದೇ ಡಿಸಿಷನ್ ತಗೊಳ್ಳುವಾಗ ಒಬ್ಬರಿಗೆ ಮೋಸ ಮಾಡೋದು, ಈ ತರ ಎಲ್ಲ ಏನೂ ಆಗಬಾರದು. ಓಕೆ. ಇನ್ ಆಲ್ ಯುವರ್ ಆಕ್ಷನ್ಸ್, ಮಾತನಾಡುವಾಗ, ನಿಲ್ಲುವಾಗ, ಕುಳಿತುಕೊಳ್ಳುವಾಗ ಆ ಒಂದು ಕಾಮ್ನೆಸ್ಸು, ಸಹನೆ ಇದೆಲ್ಲ ಇದ್ರೆ ಬಹಳ ಬಹಳ ಒಳ್ಳೇದು. ಈಗ ನೋಡಿ, ಗಾಡಿ ಬಿಡ್ತಾರೆ. ಕೆಲವರು ರಫ್ ಆಂಡ್ ಟಫ್ ಗಾಡಿ ಬಿಡ್ತಾರೆ. ಕೆಲವರು ಸ್ಮೂತ್ ಆಗಿ ಗಾಡಿ ಬಿಡ್ತಾರೆ. ನೋಡ್ಲಿಕ್ಕೆ ಎಷ್ಟು ಖುಷಿ ಇರುತ್ತೆ. ನಾವು ನಡೆಯುವಾಗ್ಲೂ ಹಾಗೆ. ಎಷ್ಟೋ ಸಲ ಸ್ಮೂತ್ ಆಗಿ ನಡೆದ್ರೆ ಆಗ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ. ಮಾತಿನಲ್ಲಿ ಕೂಡ ಇರುತ್ತೆ. ದೆನ್ ಡೂ ಟು ವಾಟ್ ಯು ವುಡ್ ಎಕ್ಸ್ಪೆಕ್ಟ್ ಫ್ರಮ್ ದೆಮ್. ಇನ್ನೊಬ್ಬರೊಟ್ಟಿಗೆ ಹೇಗೆ ವ್ಯವಹಾರ ಮಾಡಬೇಕಂದ್ರೆ, ನೀವು ಅವರಿಂದ ಯಾವ ವ್ಯವಹಾರವನ್ನು ಬಯಸುತ್ತೀರಿ ಅದೇ ರೀತಿಯ ವ್ಯವಹಾರ ಮಾಡಬೇಕು. ಆಗ ಅಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ. ಸೊ, ಈ ರೀತಿ ಮಾಡ್ತಾ ಹೋಗುದು. ಸ್ಪಿರಿಚುಯಾಲಿಟಿ ಅಂದ್ರೆ ಗಾಡು ಆತ್ಮನೇ ಬೇಕು ಅಂತಲ್ಲ. ಈ ಪ್ರಿನ್ಸಿಪಲ್ಸ್ ಬಂದ್ರೂ ಇಟ್ ಈಸ್ ಸ್ಪಿರಿಚುಯಾಲಿಟಿ ಟು ಎ ಮೀಡಿಯಂ ಲೆವೆಲ್. ಬಿಸಿನೆಸ್ಸಿಗೆ ನಮಗೆ ಬೇಕಾಗಿರೋದು ಮೀಡಿಯಂ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ. ಹೈ ಲೆವೆಲ್ ಸ್ಪಿರಿಚುಯಾಲಿಟಿ ಅಗತ್ಯ ಇಲ್ಲ. ಸೆಲ್ಫ್ ಡೆವಲಪ್‌ಮೆಂಟ್‌ಗೆ ಯಾರಿಗೆ ಬೇಕೋ ಮಾಡ್ಕೊಳ್ಬಹುದು.